ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹೀಗಾಗಿ ನಾವು ಇಲ್ಲಿ ತ್ರೈಗುಣ ತ್ರೈವಿದ್ಯ ವೇದಗಳಲ್ಲಿ ಹೇಳಿದಂತಹ ಎಲ್ಲ ಕಾರ್ಯಗಳನ್ನು ಹೋಮ ಹವನಾದಿತ್ಯಾದಿಗಳನ್ನು ಮಾಡಿಕೊಂಡು ಹೋಗೋದ್ರಿಂದ ಭಕ್ತಿ ಅನ್ನೋದು ಅನನ್ಯವಾಗಿ ಮೂಡೋವರೆಗೂ ಕೂಡ ಈ ಕೆಲಸಗಳನ್ನೇ ನಾವು ಮಾಡಬೇಕು. ಇದೇ ನಮ್ಮ ಮಿಲಿತ ಕರ್ಮ. ಯಾಕೆಂದರೆ ಅದರಿಂದ ಭಕ್ತಿ ಒಮ್ಮೆ ಆದರೂ ಮೂಡುತ್ತೆ. ಆ ಪುಣ್ಯದಿಂದನಾದರೂ ಅಷ್ಟು ಪುಣ್ಯ ಬಂದಾಗ ಭಗವಂತನಲ್ಲಿ ಒಲವು ಅನ್ನೋದು ನಮ್ಮ ಪುಣ್ಯದ ಫಲದಿಂದ ಮೂಡುತ್ತೆ. ಆದರೆ ಯಾರಿಗೆ ಈ ಪುಣ್ಯವನ್ನೆಲ್ಲ ಮೀರಿ ಅವರು ಭಕ್ತಿಯಲ್ಲಿ ಸರಿಯಾದ ರೀತಿಯಲ್ಲಿ ಯೋಗಿಗಳಾಗಿ ಬಿಟ್ಟಿದ್ದಾರೋ ಅವಾಗಲೇ ಅನನ್ಯಾಶ್ಚಿಂತಯಂತೋ ಮಾಂ, ಅಂಥವರು ಯಾವಾಗಲೂ ಹಗಲು ರಾತ್ರಿ ಭಗವಂತನನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಅಂತಹವರ ಯೋಗಕ್ಷೇಮವನ್ನು ನಾನು ಖಂಡಿತವಾಗಲೂ ನೋಡ್ಕೊಳ್ತೇನೆ ಅಂತ ಭಗವಂತ ಇಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದಾನೆ. ಇದು ಬಹಳ ಮುಖ್ಯವಾದಂತಹ ಬಹಳ ಪ್ರಚಲಿತವಾದಂತಹ ಗೀತಾ ಶ್ಲೋಕ. ಇದನ್ನು ನಾವು ಖಂಡಿತವಾಗಲೂ ದಿನ ಒಮ್ಮೆಯಾದರೂ ಹೇಳಿಕೊಂಡರೆ ನಮಗೆ ಗೀತಾ ಓದಿದಂತಹ ಸಂಪೂರ್ಣ ಗೀತೆ ಓದಿದಂತಹ ಫಲವನ್ನು ಕೊಡುವಂತಹ ಶ್ಲೋಕ ಇದು. ಇದನ್ನು ಅನುಷ್ಠಾನ ಮಾಡೋಣ. ಇಂದು ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣೆ ಗ್ರೀಷ್ಮ ಋತುವು ನೀಚ ಜ್ಯೇಷ್ಠ ಮಾಸಿ ಕೃಷ್ಣ ಪಕ್ಷೆ. ಇಂದು 5ನೇ ತಾರೀಕು ಭಾನುವಾರ, ಪಂಚಮಿ ತಿಥಿ ಹಾಗೂ ಇಂದು ಶತಭಿಷ ನಕ್ಷತ್ರ. ಇಂದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಶತಭಿಷ ನಕ್ಷತ್ರದಲ್ಲಿ ರಾಹು ಅಧಿಪತಿ. ಹೀಗಾಗಿ ಇಂದು ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಹೇರಳವಾದಂತಹ ಧನಾಗಮ, ಮಿತ್ರರಿಂದ ಮನಸ್ಸಿಗೆ ಅತಿ ಹೆಚ್ಚಿನ ಸಂತೋಷ. ವೃಷಭ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಒಂದು ಯಶಸ್ಸು ಮತ್ತು ಇಂಟರ್ನ್ಯಾಷನಲ್ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಕೆಲಸ ಪ್ರಶಂಸೆಯನ್ನು ಪಡೆಯುವಂತಹ ದಿವಸ. ಮಿಥುನ ರಾಶಿಯವರಿಗೆ ಪ್ರತಿಷ್ಠೆ ಹೆಚ್ಚಾಗತ್ತೆ. ಅಂತಾರಾಷ್ಟ್ರೀಯದ ಮಟ್ಟದಲ್ಲಿ ಒಬ್ಬರು ಮಿತ್ರರು ಯಾರನ್ನೋ ನೀವು ಇವತ್ತು ಪಡೆದುಕೊಳ್ಳಬಹುದು, ಅಥವಾ ನಿಮ್ಮ ಒಂದು ಸಂಪ್ರದಾಯಗಳ ಬಗ್ಗೆ ನೀವು ಸ್ವಲ್ಪ ಆಲಸ್ಯವನ್ನು ತಾಳಿ ಬೇರೆಯ ಸಂಪ್ರದಾಯಗಳೊಡನೆ ಹೆಚ್ಚಾಗಿ ಅದಕ್ಕೆ ವಾಲಿ ಹೋಗುವ ಸಾಧ್ಯತೆ ಇವತ್ತು. ಕರ್ಕ ರಾಶಿಯವರಿಗೆ ಅಷ್ಟಮದಲ್ಲಿ ಶತಭಿಷ ನಕ್ಷತ್ರದಲ್ಲಿ ಚಂದ್ರ. ಹೀಗಾಗಿ ಮನಸ್ಸಿಗೆ ಬಹಳನೇ ಕ್ಲೇಶ ಇವತ್ತು. ಪಾರ್ಟ್ನರ್ಶಿಪ್ ಇತ್ಯಾದಿ ತೊಂದರೆಗಳಿಂದ ಮತ್ತು ಮನಸ್ಸಿಗೆ ನಿಮಗೆ ಪ್ರೀತಿ ಪಾತ್ರ ಸಹಕಾರ ಸಿಗದೇ ಇರೋದ್ರಿಂದ ಇವತ್ತು ಬಹಳನೇ ನೋವಾಗುವಂತಹ ದಿವಸ. ಧ್ಯಾನಾದಿಗಳನ್ನು ಮಾಡಿ ಈ ದಿನವನ್ನು ಕಳೆಯಬೇಕು. ಸಿಂಹರಾಶಿಯವರಿಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಬಹಳ ದೊಡ್ಡದಾದಂತಹ ಏನೋ ಒಂದು ಅದೃಷ್ಟ ಬಂದಂತೆ ಮನಸ್ಸಿಗೆ ಅನ್ನಿಸುತ್ತೆ. ಆದರೆ ಇದು ನಿಜವೋ ಇಲ್ಲವೋ ನಿಮಗೆ ತಿಳಿದಿರೋದಿಲ್ಲ. ಸ್ವಲ್ಪ ಗೊತ್ತಿಲ್ಲದಂತಹ ವಿಚಾರಗಳು ಅದರಲ್ಲಿ ಅಡಕವಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಶತ್ರುಗಳು ಹಿಮ್ಮೆಟ್ತಾರೆ. ಆದರೂ ಕೂಡ ಮಿತ್ರರಲ್ಲೂ ಇವತ್ತು ಏನೋ ಒಂದು ತೊಂದರೆಯನ್ನು ನೀವು ನೋಡಬಹುದು. ಅವರು ಬಹಳನೇ ಪ್ರೀತಿ ತೋರಿಸ್ತಾ ಇದ್ರೂ ಕೂಡ ಆ ಪ್ರೀತಿ ಸಂಪೂರ್ಣವಾಗಿ ನಿಜವಲ್ಲ ಅನ್ನುವಂತಹ ಒಂದು ಭಾವನೆ ನಿಮ್ಮನ್ನು ಕಾಡಬಹುದು. ತುಲಾ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಹಾಗೂ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ದಾಂಪತ್ಯದಲ್ಲಿ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಇವತ್ತು. ವೃಶ್ಚಿಕ ರಾಶಿಯವರಿಗೆ ಆಸ್ತಿಪಾಸ್ತಿ ವಿಚಾರಗಳು, ತಾಯಿಯ ಆರೋಗ್ಯ, ಮನೆಯ ಸಂಸಾರದ ತಾಪತ್ರಯಗಳು ಇವುಗಳಲ್ಲೇ ಇವತ್ತು ದಿನ ಎಲ್ಲ ಹೋಗಿಬಿಡುತ್ತೆ. ರಿಯಲ್ ಎಸ್ಟೇಟಲ್ಲಿ ಇರೋರಿಗೆ ಸ್ವಲ್ಪ ಯಾವುದೋ ಒಂದು ಗೊತ್ತಿಲ್ಲದಂತಹ ವಿಚಾರಗಳಿಂದ ನಿಮಗೆ ಹಣ ಹಾನಿಯಾಗುವಂತಹ ಸಾಧ್ಯತೆ ಇವತ್ತು ಇರಬಹುದು. ಧನು ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಾಧ್ಯಮಗಳಲ್ಲಿರೋರಿಗೆ ಅತ್ಯುತ್ತಮವಾದಂತಹ ಪ್ರಗತಿ. ಸೋಷಿಯಲ್ ಮೀಡಿಯಾ, ಮಾರ್ಕೆಟಿಂಗ್ ಇತ್ಯಾದಿಗಳಲ್ಲಿರೋರಿಗೆ ಪ್ರಗತಿ. ಮಕರ ರಾಶಿಯವರಿಗೆ ಮನೆಯಲ್ಲಿ ನಿಮ್ಮ ಗಮನ ಅವಶ್ಯಕವಾಗುತ್ತೆ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಮಾಡಬೇಕಾದಂತಹ ಕೆಲಸಗಳನ್ನು ಬಹಳ ವಿವೇಕದಿಂದ ವಿನಯವಾಗಿ ಎಲ್ಲರ ಜೊತೆಗೂಡಿ ಮಾಡುವಂತಹ ಅವಶ್ಯಕತೆ ಕುಟುಂಬದಲ್ಲಿ ಇವತ್ತು ನಿಮಗೆ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಗೆ ಚಂದ್ರ ಬಂದಿದ್ದಾನೆ. ಹಿಂದಿನ 3-4 ದಿನಗಳಲ್ಲಿದ್ದಂತಹ ಮನಸ್ಸಿನ ವ್ಯಾಕುಲತೆ ಬಗೆಹರಿದಿದೆ. ಮಾರ್ಗದರ್ಶನ ಪ್ರಾಪ್ತಿಯಾಗಿದೆ. ಸಂತೋಷ ಪ್ರಾಪ್ತಿ. ಮೀನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸಗಳು ಶುರುವಾಗ್ತಾ ಇದೆ. ಮುಂದಿನ 3 ದಿನಗಳಲ್ಲಿ ನಿರ್ಧಾರಗಳು ಯಾವುದೋ ಬೇಡ. ನಿಮಗೆ ಗೊತ್ತಿಲ್ಲದಂತಹ ಅನೇಕ ವಿಚಾರಗಳನ್ನು ನೀವೀಗ ತಿಳಿದುಕೊಳ್ಳಬೇಕಾಗಿ ಬರಬಹುದು. ಕೆಲವೊಮ್ಮೆ ಇದು ಏನೋ ಮೋಸ ನಡೆದಿದೆ ಅನ್ನುವಂತಹ ಭಾವನೆ ಕೂಡ ಬರಬಹುದು. ಆದರೆ ಅದು ಮೋಸ ಇತ್ಯಾದಿ ಅಲ್ಲ. ಸಂದರ್ಭ ಪರಿಸ್ಥಿತಿ ಆ ರೀತಿ ಇದೆ ಅಂತ ತಿಳಿದುಕೊಂಡು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಮುಂದುವರಿಯೋದು ಒಳ್ಳೆಯದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ ಪಠನ ಮನನ ಲೇಖನವನ್ನು ಮಾಡೋದ್ರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.